ಹೊಸದಾಗಿ ಪಡ್ಡು ತವಾನ ತಗೊಂಡಿದ್ರೆ ಈ ರೀತಿ ಮಾಡಿ ನೋಡಿ. ಯಾವುದೇ ಥರ ಪಡ್ಡುಗಳು ಅಂಟ್ಕೊಳೋದಿಲ್ಲ. ಆರಾಮ್ಸೆ ಪಡ್ಡುಗಳು ಚೆನ್ನಾಗಿ ಬರುತ್ತೆ. ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇವಾಗ ನಾವು ಪಡ್ಡುದು ತವ ಇರುತ್ತಲ್ವ, ಅದು ತಗೊಂಡಿರ್ತೀವಿ. ಪಡ್ಡುಗಳನ್ನ ದೋಸೆ ಹಿಟ್ಟು ಹಾಕೋವಾಗ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ. ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಿಂಪಲ್ ರೆಮಿಡಿ, ಮನೆಯಲ್ಲಿರುವಂತಹ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಟಿಪ್ಸ್ ಮುಖಾಂತರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ, ತುಂಬ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಈಗ ನೋಡಿ, ನಾನು ಹೊಸ್ದಾಗಿ ತಗೊಂಬಂದಿರೋದು ತವನ, ಪಡ್ಡು ತವನ. ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ವಾಶ್ ಮಾಡ್ಕೋಬೇಕು ಸೋಪಲ್ಲಿ. ವಿಮ್ ಸೋಪಲ್ಲಿ ನಾವು ಮಾಮೂಲಿ ಸ್ಕ್ರಬ್ ಎತ್ಕೊಂಡು ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಬೇಕು. ನೀರಾದ್ರೂ ಪರವಾಗಿಲ್ಲ, ಇದು ನಾನು ಡ್ರೈ ಮಾಡಿ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾವು ಪಾತ್ರೆಯಲ್ಲಿ ರೈಸ್ ಮಾಡ್ತೀವಲ್ವ, ಅದರಲ್ಲಿ ಗಂಜಿ ಥರ ಬರುತ್ತೆ, ಅದನ್ನು ಒಂದು ಕಪ್ಪಲ್ಲಿ ತಗೋಬೇಕು. ಜಾಸ್ತಿ ನೀರು ಥರ ಇರಲಿ, ಆದಷ್ಟು ಗಟ್ಟಿಯಾಗಿರೋದು ಬೇಡ. ಈ ಥರ ಕ್ವಾಂಟಿಟಿಯಲ್ಲಿದ್ದರೆ ಸಾಕು, ತುಂಬ ಗಟ್ಟಿ ಇರೋದು ಬೇಡ ಗಂಜಿ. ಈ ಥರ ನೀರಾಕಿದ್ರೆ ಸಾಕು. ಈಗ ಇದನ್ನು ಒಂದು ಬೌಲಲ್ಲಿ ತಗೊಂಡು ನಾವು ಬಿಸಿ ತಗೊಂಡಿರ್ತೀವಲ್ವ, ಇದು ತಣ್ಣಗಾಗಕ್ಕೆ ಬಿಡಬೇಕು. ಒಂದು 5 ನಿಮಿಷ 10 ನಿಮಿಷ ಇದ್ದರೆ ತಣ್ಣಗಾಗುತ್ತೆ. ಇದು ತಣ್ಣಗಾದ ನಂತರ ನಾವೇನು ಪಡ್ಡುನ ತವನ ತೊಳೆದಿಟ್ಕೊಂಡಿದ್ದೀವಲ್ಲ, ಅದರಲ್ಲಿ ಈ ಥರ ಹಾಕ್ಕೋಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಎಲ್ಲ ಹೋಲಲ್ಲೂ ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಒನ್ ಡೇ ಬಿಟ್ಬಿಡಬೇಕು. ಈ ಥರ ಇವಾಗ ಬೆಳಗ್ಗೆ ಹಾಕ್ಕೊಂಡ್ರೆ ಸಾಯಂಕಾಲ ತೆಗೆದ್ಬಿಡ್ಬೇಕು. ನೈಟ್ ಹಾಕ್ಕೊಂಡ್ರೆ ಮತ್ತೆ ಬೆಳಗ್ಗೆನ ವಾಶ್ ಮಾಡ್ಕೋಬೋದು. ಈ ಥರ ವಾರಕ್ಕೆ 1-2-3 ಸರಿ ಮಾಡೋದ್ರಿಂದ ಫುಲ್ ಚೆನ್ನಾಗಿ ಬರುತ್ತೆ. ಪಡ್ಡು ಅನ್ನೋದು ಅಂಟ್ಕೊಳೋದೇ ಇಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ನೀವೇ ಆಶ್ಚರ್ಯ ಪಡ್ತೀರ ಎಷ್ಟು ಚೆನ್ನಾಗಿ ಪಡ್ಡುಗಳು ಬಂದಿದೆ ಅಂತ. ಇಷ್ಟೇ ಸಿಂಪಲ್ ರೆಮಿಡಿ. ಈಗ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ನೋಡಿ, ನಾನು ನೈಟ್ ಹಾಕಿರೋದು ಮಾರ್ನಿಂಗು ಈ ಥರ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಚೆಲ್ಬಿಟ್ಟು ಚೆನ್ನಾಗಿ ಒಂದು ಸೋಪಲ್ಲಿ ಚೆನ್ನಾಗಿ ಈ ಥರ ವಾಶ್ ಮಾಡ್ಕೊಳೋದ್ರಿಂದ ಅದು ಸ್ಮೆಲ್ ಅನ್ನೋದು ಇರೋದಿಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ, ಪಡ್ಡು ಅನ್ನೋದು ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಫಸ್ಟ್ ಟಿಪ್ಪು. ಈಗ ಅದೇ ರೀತಿ 2ನೇ ಟಿಪ್ಸ್ನ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ರೆಮಿಡಿ. ಇದನ್ನಾದರೂ ಯೂಸ್ ಮಾಡ್ಕೋಬೋದು, ಅದನ್ನಾದರೂ ಯೂಸ್ ಮಾಡ್ಕೋಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಯಾವುದು ಈಸಿ ಆದರೆ ಅದನ್ನು ಫಾಲೋ ಮಾಡಿ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಪಡ್ಡು ತವನ ಒಂದ್ಸರಿ ವಾಶ್ ಮಾಡಿಕೊಂಡು ಸ್ಟವನ್ನು ಆನ್ ಮಾಡಿಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಂತೂ ಬೇಡ, ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಅದಕ್ಕೆ ಸಾಲ್ಟ್ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಆ ಓಲ್ ಏನಿರುತ್ತಲ್ವ ಪಡ್ಡುದು, ಅದರಲ್ಲಿ ಆ ಓಲಲ್ಲಿ ಸಾಲ್ಟ್ ಉಪ್ಪನ್ನು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಈಗ ಅದಕ್ಕೆ ಒಂದು ಅರ್ಧ ಗಡ್ಡೆ ಆಗುವಷ್ಟು ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಒಂದು ಚಾಕುಗೆ ಇಲ್ಲಾಂದರೆ ಒಂದು ಏನಕ್ಕಾದರೂ ಒಂಥರ ಈ ಥರ ಚಿಕ್ಸ್ಕೊಂಡು, ಆದಷ್ಟು ನೈಫ್ಗೆ ಚಿಕ್ಸ್ಕೊಳ್ಳಿ. ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಇದು ಮಾಡಿಕೊಂಡು ಈ ಥರ ಹೋಲಲ್ಲಿ ಈ ಥರ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಮಾಡ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಪಡ್ಡು ಅನ್ನೋದು ಯಾವುದೇ ರೀತಿಯ ಅಂಟ್ಕೊಳೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರುತ್ತೆ ಅಂತ. ಈಗ ನೋಡಿ, ಸ್ವಲ್ಪ ಎಣ್ಣೆ ಅದರಲ್ಲೆಲ್ಲ ಸ್ವಲ್ಪ ಹಾಕ್ಕೋಬೇಕು. ಈ ಥರ ಎಲ್ಲಾದರೂ ಸ್ಪ್ರೆಡ್ ಮಾಡಿಕೊಂಡು ಹೀಗೆ ನಾವು ಪಡ್ಡುಗೆ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಿ ಹಿಟ್ಟು ಅನ್ನೋದು, ಈಗ ಅದರಲ್ಲಿ ಹಾಕ್ಕೊಳ್ಬೇಕು. ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಅಂಟ್ಕೊಳೋದಿಲ್ಲ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಈ ಥರ ಹಾಕ್ಕೊಂಡು ಇವಾಗ ಪಡ್ಡು ಏನು ನಾವು ಪ್ರಿಪೇರ್ ಮಾಡ್ತೀವಲ್ಲ ಅದನ್ನು ಬಿಸಾಕಿ, ಅದ್ರ ಕೆಳಗಡೆ ಸ್ವಲ್ಪ ಮಣ್ಣು ಥರ ಇರುತ್ತೆ, ಅದನ್ನು ಫಸ್ಟದನ್ನು ಬಿಸಾಕಿ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಹಾಕ್ಕೊಂಡು ಆರಾಮ್ಸೆ ತಿನ್ಕೋಬೋದು. ಈ ರೀತಿ ಟಿಪ್ಸ್ನ ಯೂಸ್ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.